ಸ್ನೇಹಿತರೆ, ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಮಲ್ಕೊಂಡಿರ್ತಕ್ಕಂಥದ್ದು ಕರಡಿ. ಈ ಕರಡಿ ಮಲ್ಕೊಂಡಿರ್ತಕ್ಕಂಥ ಕರಡಿ ನೋಡಿದ ತಕ್ಷಣ ನನಗೊಂದು ಜೋಕ್ಸ್ ನೆನಪಾತು. ಖಂಡಿತವಾಗ್ಲೂ ನೀವೆಲ್ಲ ಅದನ್ನು ಕೇಳಬೇಕು. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಹುಡುಗರು ಏನು ಮಾಡಿದ್ರು ಅಂತಂದ್ರೆ ಪ್ರವಾಸಕ್ಕೆ ಹೋಗಿದ್ರು. ಮೊದಲನೇದಾಗಿ ಈಗ ಏನಲ್ಲಿ ಮಲ್ಕೊಂಡಿತ್ತಲ್ಲ ಆ ಕರಡಿ ಹತ್ರ ಏನು ಅಂತ ದಕ್ಷಿಣ ಕರ್ನಾಟಕದ ಹುಡುಗರ ದಂಡು ಬಂತು. ಆ ಹುಡುಗರ ನಾಯಕ ಹೇಳ್ದ, ಯಾರೋ ಗದ್ದಲ ಮಾಡೋಕೆ ಹೋಗ್ಬೇಡ್ರಿ, ಕರಡಿ ಮಲ್ಕೊಂಡೈತಿ, ಅದಕ್ಕೆ ಯಾರೋ ಡಿಸ್ಟರ್ಬ್ ಮಾಡಬೇಡ್ರಿ, ಸುಮ್ಮನೆ ನೋಡಿ ನೀವು ಮುಂದಕ್ಕೆ ಬರ್ರಿ ಅಂತ ಹೇಳ್ದ. ಆಯಿತು, ಆ ಹುಡುಗ ಹೇಳ್ದಂಗೆ ಎಲ್ಲ ಹುಡುಗರು ಮಲಗಿರ್ತಕ್ಕಂಥ ಕರಡಿಯನ್ನು ನೋಡ್ಕೊಂಡು ಮುಂದೆ ಹೋದರು. ಹೆಕ್ಕಾಟ್ ಬಂತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಗ್ಯಾಂಗ್. ಆ ಹುಡುಗರ ಲೀಡರ್ ಹೇಳಿದ, ಅವನವನ ಅಲ್ಲಿಂದ ಇಲ್ಲಿ ಮಠ ರೊಕ್ಕ ಕೊಟ್ಟು ನೋಡಕ್ಕೆ ಬಂದ್ರೆ ಈ ಕರಡಿ ಮಂಗ್ಯಾನ ಮಗಂದು ನೀರಾಗ ಮಕ್ಕೊಂಡೈತ್ರಿ, ಯಾಟ್ರಲೇ ಅವನ ಅದಕ್ಕೆ ಕಲ್ಲು. ಇದ ನೋಡ್ರಿ ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಹುಡುಗರಿಗೆ ಇರ್ತಕ್ಕಂಥ ನಿಜವಾದ ವ್ಯತ್ಯಾಸ ಅಂದ್ರೆ ಇದು. ಈ ಕರಡಿ ಮಲ್ಕೊಂಡಿರ್ತಕ್ಕಂಥ ಕರಡಿ ನೋಡಿದ ತಕ್ಷಣ ಏನು ಅಂತಂದ್ರೆ ನನಗೊಂದು ಆ ಘಟನೆ ನೆನಪಾಯಿತು. ಸ್ನೇಹಿತರೆ, ಈ ಜೋಕ್ ಕೇಳಿ ನಿಮ್ಗೆ ಖುಷಿ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಂಗೆ ಒಂದು ಕಮೆಂಟ್ ಮಾಡಿರಿ. ಕನ್ನಡಿಗ ಹನುಮಂತಗೌಡ್ರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.